17ನೇ ಪ್ರಶ್ನೆಯನ್ನ ಗಮನಿಸಿ. ಎ ಮತ್ತು ಬಿ ಗೆಳತಿಯರು ಇಬ್ಬರ ಜನ್ಮದಿನವು ಒಂದೇ ದಿನ ಬರುವ ಸಂಭವನೀಯತೆಯು. ಸೊ ಇಲ್ಲಿ ನೋಡಿ, ಒಂದು ವರ್ಷದಲ್ಲಿ 365 ದಿನಗಳಿವೆ ಅಲ್ವಾ. ಸೊ ಅಧಿಕ ವರ್ಷವನ್ನ ಪರಿಗಣಿಸದೆ ನಾವು ಹೇಳ್ತಾ ಇದ್ದೇವೆ. ಎ ಮತ್ತು ಬಿ ಇಬ್ಬರ ಜನ್ಮದಿನ, ಇಬ್ಬರು ಗೆಳತಿಯರಿದ್ದಾರೆ, ಅವರ ಜನ್ಮದಿನ ಏನಾಗ್ತಾ ಇದೆ, ಒಂದೇ ದಿನಾಂಕದಂದು ಬರ್ತಾ ಇದೆ. ಅಂದ್ರೆ ಸಾಧ್ಯತೆಗಳೇನಾಯ್ತು, ಕೇವಲ ಒಂದೇ ಆಯ್ತಲ್ವಾ. ಸೊ ಹಾಗಾದ್ರೆ ಇಲ್ಲಿ ಎನ್ ಆಫ್ ಇ ಸಾಧ್ಯತೆಗಳೇನಾಯ್ತು, ಒಂದು. ಸೊ ಇಲ್ಲಿ ಒಟ್ಟು ಫಲಿತಾಂಶಗಳೇನಾಗತ್ತೆ, ಒಟ್ಟು ಸಂಭವನೀಯತೆ ಫಲಿತಾಂಶಗಳ ಸಂಖ್ಯೆ ಏನಾಗತ್ತೆ ಹೇಳಿ, 365. ಸೊ ಹಾಗಾಗಿ ಇಲ್ಲಿ ನಾವು ವ್ಯಾಲ್ಯೂ ಅನ್ನು ಸೂತ್ರದಲ್ಲಿ ಅನ್ವಯಿಸಿದಾಗ ಪಿ ಆಫ್ ಇ ಇಸ್ ಈಕ್ವಲ್ ಟು ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 365. ಸೊ ಹಾಗಾಗಿ ಇಲ್ಲಿ ಸರಿಯಾದ ಆಯ್ಕೆ ಏನಾಗತ್ತೆ, ಬಿ ಆಗತ್ತೆ ಮಕ್ಕಳೇ.